ಮಹಾರಾಷ್ಟ್ರದಲ್ಲೂ ಈ ಬಾರಿ ಮತ್ತೊಮ್ಮೆ ಎನ್ಡಿಎ ಅಧಿಕಾರದ ಚುಕ್ಕಾಣಿ ಹಿಡಿಯಲಿವೆ ಅಂತ ಹೇಳುತ್ತೆ ಚುನಾವಣೋತ್ತರ ಸಮೀಕ್ಷೆಗಳು. ಹೌದು, ಮ್ಯಾಟ್ರಿಕ್ಸ್ ಎಕ್ಸಿಟ್ ಪೋಲ್ ಸಮೀಕ್ಷೆ ಪ್ರಕಾರ ಮಹಾಯುತಿಗೆ 150 ರಿಂದ 170 ಸ್ಥಾನಗಳು ಬರಲಿವೆ. ಕಾಂಗ್ರೆಸ್ಗೆ 110 ರಿಂದ 130 ಸ್ಥಾನಗಳು ಬರಲಿವೆ. ಇನ್ನು ಚಾಣಕ್ಯ ಸರ್ವೆ ಪ್ರಕಾರ ಬಿಜೆಪಿಗೆ 152 ರಿಂದ 160 ಸೀಟುಗಳು ಬರಲಿವೆ. ಎಂವಿಎಗೆ 130 ರಿಂದ 138 ಸೀಟುಗಳು ಬರಲಿವೆ. ಆದ್ರೆ ಈ ಸಮೀಕ್ಷೆಗಳ ಲೆಕ್ಕಾಚಾರ ನೋಡಿದ್ರೆ ಎಲ್ಲೋ ಅತಂತ್ರ ಪರಿಸ್ಥಿತಿ ನಿರ್ಮಾಣವಾಗತ್ತಾ ಅನ್ನೋ ಅನುಮಾನಗಳನ್ನು ಕೂಡ ಹುಟ್ಟುಹಾಕುವಂತೆ ಮಾಡಿದೆ. ಮಹಾರಾಷ್ಟ್ರದಲ್ಲೂ ಈ ಬಾರಿ ಮತ್ತೊಮ್ಮೆ ಎನ್ಡಿಎ ಅಧಿಕಾರದ ಚುಕ್ಕಾಣಿ ಹಿಡಿಯಲಿವೆ ಅಂತ ಹೇಳುತ್ತೆ ಚುನಾವಣೋತ್ತರ ಸಮೀಕ್ಷೆಗಳು. ಹೌದು, ಮ್ಯಾಟ್ರಿಕ್ಸ್ ಎಕ್ಸಿಟ್ ಪೋಲ್ ಸಮೀಕ್ಷೆ ಪ್ರಕಾರ ಮಹಾಯುತಿಗೆ 150 ರಿಂದ 170 ಸ್ಥಾನಗಳು ಬರಲಿವೆ. ಕಾಂಗ್ರೆಸ್ಗೆ 110 ರಿಂದ 130 ಸ್ಥಾನಗಳು. ಇನ್ನು ಚಾಣಕ್ಯ ಸರ್ವೆ ಪ್ರಕಾರ ಬಿಜೆಪಿಗೆ 152 ರಿಂದ 160 ಸೀಟುಗಳು ಬರಲಿವೆ. ಎಂವಿಎಗೆ 130 ರಿಂದ 138 ಸೀಟುಗಳು ಬರಲಿವೆ. ಆದ್ರೆ ಈ ಸಮೀಕ್ಷೆಗಳ ಲೆಕ್ಕಾಚಾರ ನೋಡ್ತಾ ಇದ್ರೆ ಎಲ್ಲೋ ಮಹಾರಾಷ್ಟ್ರದಲ್ಲಿ ಅತಂತ್ರ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಅನ್ನುವಂತಹ ಅನುಮಾನಗಳನ್ನ ಹುಟ್ಟು ಹಾಕ್ತಾ ಇದೆ.